ಯಾವಾಗಲೂ ಒಂದೇ ಥರ ಸ್ನ್ಯಾಕ್ಸ್ನ ಮಾಡ್ತಾ ಇರ್ತೀವಿ. ಮನೇಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸ್ನ್ಯಾಕ್ಸ್ನ ಮಾಡಿದ್ರೆ ಹೇಗಿರುತ್ತೆ? ಮಕ್ಕಳಿಗೆ, ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಎಲ್ಲರ ಮನೇಲೂ ಈಸಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು, ಒಂದೇ ಸತಿ ಜಾಸ್ತಿನ ಹಾಕೋದಕ್ಕೆ ಹೋಗ್ಬೇಡಿ. ನಂತರ ನಾವಿದಕ್ಕೆ 1 ಸ್ಪೂನಷ್ಟು ಕಾದಿರೋಂಥ ಎಣ್ಣೆನ ಸೇರಿಸ್ತಾ ಇದ್ದೀವಿ. ಇದನ್ನು ಸಹ ಚೆನ್ನಾಗಿ ಹಿಟ್ಟಿಗೆಲ್ಲ ಮಿಕ್ಸ್ ಆಗೋ ರೀತಿ ಕೈಯಿಂದ ಮಿಕ್ಸ್ ಮಾಡಬೇಕಾಗುತ್ತೆ. ರಬ್ ಮಾಡ್ತಾ ಮಿಕ್ಸ್ ಮಾಡಬೇಕು. ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೀರನ್ನು ಒಂದೇ ಸತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡಬೇಕು. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡಿದ್ದೀವಿ. ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋಣ. ಹಾಗೆ ಪ್ಲೇಟ್ನ ಮುಚ್ಚಿ 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಸ್ಟಫಿಂಗ್ಗೆ ರೆಡಿ ಮಾಡೋಣ. ಬೇಯಿಸಿರುವಂಥ 2 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಈ ಆಲೂಗೆಡ್ಡೆನ ಸ್ಮ್ಯಾಶರ್ ಸಹಾಯದಿಂದ ನಾನಿಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೀವು ಕೈಯಿಂದ ಸಹ ಮಾಡ್ಕೋಬೋದು ಅಥವಾ ಗ್ರೇಟರಿಂದ ಸಹ ತುರಿಬೋದು. ನಂತರ ಇಲ್ಲಿ ಚಾಟ್ ಮಸಾಲಾನ 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಚಾಟ್ ಮಸಾಲ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ. ಉಪ್ಪು ರುಚಿಗೆ ತಕ್ಕಷ್ಟು, 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. 2 ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾವಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ. ಖಾರ ಪುಡಿ ಅರ್ಧ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಚಾಟ್ ಮಸಾಲ ಬದಲಾಗಿ ನೀವು ಆಮ್ಚೂರ್ ಪೌಡರ್ನ ಹಾಕ್ಬೋದು, ಪೌಡರ್ನ ಬಳಸ್ಬೋದು. ನೋಡಿ, ಒಂದು ಬೌಲಿಗೆ ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟು, ನಂತರ ಉಪ್ಪನ್ನು ತಗೊಂಡಿದ್ದೀನಿ, ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟಿನ ಬದಲಾಗಿ ನೀವಿಲ್ಲಿ ಮೈದಾ ಹಿಟ್ಟನ್ನು ಸಹ ಬಳಸ್ಬೋದು. 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಈ ಮಿಶ್ರಣನ ರೆಡಿ ಮಾಡ್ತಾ ಇದ್ದೀವಿ. ನೋಡಿ, ಈ ರೀತಿ ಗಂಟಿಲ್ದಾಗೆ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಂಟಿಲ್ದಾಗೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿದೆ, 10 ನಿಮಿಷ ಆಗಿದೆ. ಈಗ ಇದನ್ನು ನಾವು ಗೋಧಿ ಹಿಟ್ಟನ್ನ ಹಾಕಿ ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿನ ಯಾವ ರೀತಿ ಲಟ್ಟಿಸ್ತೀರಾ ಅದೇ ರೀತಿ ನೋಡಿ, ಈ ರೀತಿ ನಿಧಾನವಾಗಿ ಲಟ್ಟಿಸ್ತಾ ಇದ್ದೀವಿ. ನೋಡಿ, ಇದನ್ನು ತುಂಬ ತೆಳುವಾಗೂ ಲಟ್ಟಿಸ್ಕೋಬೇಡಿ, ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ. ನಂತರ ಇದರ ಮೇಲೆ ನಾವು ಕಲಸಿ ಇಟ್ಟಿರೋವಂಥ ಆಲೂಗೆಡ್ಡೆ ಮಿಶ್ರಣನ ಹಾಕೋತಾ ಇದ್ದೀವಿ. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಕೈಯಿಂದ ನಿಧಾನವಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ನಂತರ ಇದನ್ನು ಈ ರೀತಿ ನಿಧಾನವಾಗಿ ರೋಲ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಇದನ್ನು ರೋಲ್ ಮಾಡ್ತಾ ಇದ್ದೀವಿ. ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರನೇ ತಿಂತಾ ಇರ್ತೀವಿ. ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ. ಈ ರೀತಿ ರೋಲ್ ಮಾಡಿ ನಂತರ ಇದನ್ನು 1 ಇಂಚ್ ಗ್ಯಾಪಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು. 1 ಇಂಚಷ್ಟು ಅಳತೆ ಇಟ್ಕೊಂಡು ಈ ರೀತಿ ಇದನ್ನು ಕಟ್ ಮಾಡಿ ನಂತರ ಇದನ್ನು ಈ ರೀತಿ ಪ್ರೆಸ್ ಮಾಡಿ ತಗೋಬೇಕು. ಇದನ್ನೆಲ್ಲ ಒಂದು ಪ್ಲೇಟಿಗೆ ಇಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ತಗೊಂಡು ಇದನ್ನು ಜಸ್ಟ್ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಎಲ್ಲದನ್ನು ಇದೇ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ತುಂಬ ಈಸಿಯಾಗಿ ಸ್ನ್ಯಾಕ್ಸ್ನ ಮಾಡ್ಬೋದು. ಪ್ಲೇಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ನಾವು ಮಾಡಿಟ್ಕೊಂಡಿದ್ದೀವಲ್ಲ ಗೋಧಿ ಹಿಟ್ಟಿನ ಮಿಶ್ರಣ, ಅದರಲ್ಲಿ ಅದ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಸ್ಟಫಿಂಗ್ ನಾವು ಮಾಡಿದ್ದೀವಲ್ಲ ಅದು ಹೊರಗಡೆ ಬರೋದಿಲ್ಲ. ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಗೋಧಿ ಹಿಟ್ಟಿನ ಬದಲು ನೀವು ಕಾರ್ನ್ಫ್ಲೋರ್ನ ಸಹ ಬಳಸ್ಬೋದು, ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಡಿಪ್ ಮಾಡ್ತಾ ಇದ್ದೀವಲ್ಲ ಆ ಮಿಶ್ರಣಕ್ಕೆ ನೀವು ಕಾರ್ನ್ಫ್ಲೋರ್ನ ಬಳಸಿ ಮಾಡ್ಬೋದು. ನೋಡಿ, ಎಣ್ಣೆಯಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನೀವು ಇದನ್ನು ಒಂದೊಂದನ್ನೇ ಹಾಕಿ ಫ್ರೈ ಮಾಡಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಜಾಸ್ತಿ ಉರಿನ ಇಟ್ಕೋಬಾರ್ದು. ಮಧ್ಯಮ ಉರಿಲಿ ಎರಡೂ ಕಡೆನೂ ಬೇಯಿಸಬೇಕು. ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಉರಿನ ಮೀಡಿಯಮ್ ಫ್ಲೇಮ್ಗಿಟ್ಟು ನಂತರ ಹಾಕಿದ್ದೀನಿ. ಎಲ್ಲದನ್ನು ಎರಡೂ ಕಡೆನೂ ತಿರುಗಿಸ್ತಾ 6 ರಿಂದ 7 ನಿಮಿಷ ಬೇಯಿಸಬೇಕಾಗತ್ತೆ. ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು ಈ ರೀತಿ. ನಂತರ ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ ಇರೋವಂಥ ಪ್ಲೇಟ್ ಮೇಲೆ ಹಾಕಿದ್ರೆ ಎಕ್ಸ್ಟ್ರಾ ಎಣ್ಣೆ ಏನಿದೆ ಎಲ್ಲ ಅಬ್ಸರ್ವ್ ಆಗುತ್ತೆ.
ಇದನ್ನು ಕೆಚಪ್ ಜೊತೆ ಅಥವಾ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಮಕ್ಕಳಿಗೆ ಖಾರ ಇಷ್ಟ ಅಲ್ಲ ಅಂದರೆ ನೀವು ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರೋವಂಥ ಸ್ನ್ಯಾಕ್ಸ್ನ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.